ವಾರದಿಂದ ಉತ್ತಮ ಮಳೆಯಾಗಿರುವುದರಿಂದ ಪ್ರಮುಖ ಜಲಾಶಯಗಳಿಗೆ ಒಳಹರಿವು ಆರಂಭವಾಗಿದೆ. ಲಿಂಗನಮಕ್ಕಿ ಜಲಾಶಯಕ್ಕೆ 1369 ಕ್ಯೂಸೆಕ್ ಒಳಹರಿವು ಇದೆ. ಜಲಾಶಯದ ಮಟ್ಟ 1747.35 ಅಡಿ ಇದೆ. ಗರಿಷ್ಠ ಮಟ್ಟ 1819 ಅಡಿಯಾಗಿದೆ. ಇನ್ನು ಭದ್ರಾ ಜಲಾಶಯಕ್ಕೆ 2337 ಕ್ಯೂಸೆಕ್ ಒಳಹರಿವು ಇದೆ. ಜಲಾಶಯದ ಇಂದಿನ ಮಟ್ಟ 116 ಅಡಿಯಾಗಿದೆ. ಗರಿಷ್ಠ ಮಟ್ಟ 186 ಅಡಿ ಇದೆ. ತುಂಗಾ ಜಲಾಶಯಕ್ಕೆ 701 ಕ್ಯೂಸೆಕ್ ಒಳಹರಿವು ಇದೆ. ಜಲಾಶಯದ ಗರಿಷ್ಠ ಮಟ್ಟ 588.24 ಮೀಟರ್ ಇದೆ. ಸದ್ಯ ಜಲಾಶಯದ ಮಟ್ಟ 585.62 ಮೀಟರ್ ಇದೆ. ಮಲೆನಾಡಿನಲ್ಲಿ ರಾಜ್ಯದ ಪ್ರಮುಖ ಜಲಾಶಯಗಳು ಇದೆ. ಅದರಲ್ಲೂ ಲಿಂಗನಮಕ್ಕಿ ಭದ್ರಾ ಜಲಾಶಯ ಇಡೀ ರಾಜ್ಯಕ್ಕೆ ಬೇಕಾಗಿರುವಂತ ಜಲಾಶಯ. ಭದ್ರಾ ಜಲಾಶಯ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿದ್ರೆ ಲಿಂಗನಮಕ್ಕಿ ಜಲಾಶಯ ನಾಡಿಗೆ ಬೆಳಕನ್ನು ನೀಡುವಂತ ಜಲಾಶಯ. ಆದ್ರೆ ಈ ಎರಡೂ ಜಲಾಶಯಗಳಲ್ಲೂ ಕೂಡ ಆತಂಕ ಪ್ರಮಾಣದಲ್ಲಿ ನೀರು ಈ ವರ್ಷ ಸಂಗ್ರಹವಾಗಿತ್ತು. ಕಳೆದ ವರ್ಷ ಮುಂಗಾರು ಮಳೆಯ ಕೊರತೆಯಿಂದಾಗಿ ಭದ್ರಾ ಜಲಾಶಯ ಹಾಗೂ ಲಿಂಗನಮಕ್ಕಿ ಜಲಾಶಯ ಎರಡೂ ಕೂಡ ಭರ್ತಿಯಾಗಿರಲಿಲ್ಲ. ಇನ್ನು ಭದ್ರಾ ಜಲಾಶಯದ ಇತಿಹಾಸದಲ್ಲಿ ಅತಿ ಕಡಿಮೆ ಪ್ರಮಾಣದ ನೀರು ಈ ವರ್ಷ ಸಂಗ್ರಹವಾಗಿತ್ತು. ಅದರಲ್ಲೂ ಕೂಡ ನೀರು ಇನ್ನೇನು ಕೆಲವೇ ದಿನಗಳಲ್ಲಿ ಮಳೆ ಬರದೇ ಇದ್ದಿದ್ರೆ ಡೆಡ್ ಸ್ಟೋರೇಜ್ಗೆ ತಲುಪ್ತಾ ಇತ್ತು. 13.5 ಟಿಎಂಸಿ ನೀರು ಮಾತ್ರ ಭದ್ರಾ ಜಲಾಶಯದಲ್ಲಿ ಉಳಿದಿತ್ತು. ಹಾಗಾಗಿ ಈ ಭಾಗದ ರೈತರು ಕಂಗಾಲಾಗಿ ಹೋಗಿದ್ರು. ಆದ್ರೆ ಕಳೆದ ಒಂದು ವಾರದಿಂದ ಸುರಿತಾ ಇರುವಂತಹ ಮಳೆಗೆ ಭದ್ರಾ ಜಲಾಶಯಕ್ಕೆ ಒಳಹರಿವು ಆರಂಭವಾಗಿದೆ. ನಿನ್ನೆ 1557 ಕ್ಯೂಸೆಕ್ ನೀರು ಒಳಹರಿವು ಬರ್ತಾ ಇದ್ರೆ ಇವತ್ತು 2336 ಕ್ಯೂಸೆಕ್ ಒಳಹರಿವು ದಾಖಲಾಗಿದೆ. ಹಾಗಾಗಿ ಭದ್ರಾ ಜಲಾಶಯದಲ್ಲಿಯೂ ಕೂಡ ನೀರಿನ ಮಟ್ಟ ಏರಿಕೆಯಾಗಿದೆ. 157 ಅಡಿ ನೀರು ಸಂಗ್ರಹವಾಗಿತ್ತು. ಇವತ್ತು 160 ಅಡಿ ನೀರು ಸಂಗ್ರಹವಾಗಿದೆ. ಹಾಗಾಗಿ ಭದ್ರಾ ಜಲಾಶಯವನ್ನ ನಂಬಿಕೊಂಡಿರುವಂತಹ ರೈತರ ಮೊಗದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಮಂದಹಾಸ ಮೂಡಿದೆ. ಇನ್ನು ಲಿಂಗನಮಕ್ಕಿ ಜಲಾಶಯಕ್ಕೂ ಕೂಡ ಒಳಹರಿವು ಆರಂಭವಾಗಿದ್ದು 1369 ಕ್ಯೂಸೆಕ್ ಒಳಹರಿವು ಇದೆ. ಸದ್ಯ ಜಲಾಶಯದ ಮಟ್ಟ 1747.35 ಅಡಿ ಇದೆ. ಅಷ್ಟಕ್ಕೂ ಇದರ ಗರಿಷ್ಠ ಮಟ್ಟ 1819 ಅಡಿ ಆಗಿದೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಗಾಜನೂರಿನಲ್ಲಿರುವಂತಹ ತುಂಗಾ ಜಲಾಶಯಕ್ಕೂ ಕೂಡ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗಿದೆ. ತುಂಗಾ ಜಲಾಶಯಕ್ಕೂ ಕೂಡ 701 ಕ್ಯೂಸೆಕ್ ಒಳಹರಿವು ಇದ್ದು ಜಲಾಶಯದ ಗರಿಷ್ಠ ಮಟ್ಟ 578.24 ಮೀಟರ್ ಆಗಿದ್ದು ಸದ್ಯ ಜಲಾಶಯದ ಮಟ್ಟ 585.62 ಮೀಟರ್ ಆಗಿದೆ.